ಇವತ್ತು ಎರಡು ತೀರ್ಥಗಳ ಸಂಗಮ ಆ ತೀರ್ಥಗಳು ಏಕವೊಂದು ರೂಪಾಲಯ. ಆ ತೀರ್ಥಗಳ ದರ್ಶನ ಮಾಡಿದರೆ, ಸ್ನಾನ ಮಾಡಿದರೆ ನಮ್ಮನ್ನು ಬಹಳ ಬಲವಾಗಿ ಪವಿತ್ರವನ್ನಾಗಿ ಮಾಡುತ್ತದೆ. ಆದರೆ ಇಂತಹ ಮಹಾನುಭಾವರ ದರ್ಶನವನ್ನು ಮಾಡಿದರೆ ಸಾಕು, ದರ್ಶನವೇ ಸಾಧವ ಅಂತ ಹೇಳಿದ ಹಾಗೆ ಪರಮಪೂಜ್ಯರಾದ ವಿದ್ಯಾವತಾಧೀಶರು ಹಾಗೂ ಶಿವಮಠಾಧೀಶರು ತಾವು ಸಂಕಲ್ಪಕ್ಕೆ ಹೋಗುವುದಕ್ಕಿಂತ ಮೊದಲು ನಮ್ಮ ಮಠಕ್ಕೆ ಬನ್ನಿ ಅಂತ ನಾನು ಅವರನ್ನು ಪ್ರತಿಪೂರ್ವಕವಾಗಿ ಕೇಳಿಕೊಂಡಾಗ ಅವಶ್ಯವಾಗಿ ಬರ್ತೇವೆ ಅಂತ ಬಂದು ನಮಗೆ ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ. ನಾಳೆ ದಿವಸ ಈ ಥರ ಆರಾಧನೆ ಹಬ್ಬಕಾಲದಲ್ಲಿ ನಾವು ಆದರೆ ನಾವು ಈಗ ಹೋಗ್ತೀವಿ, ಅದಕ್ಕೆ ಜನರು ಬರುವಂತಹ ಬೇರೆ ಯಾಕಂದ್ರೆ ಈ ಎಲ್ಲರೂ ಬಂದವರಿಗೆ ಕೃಷ್ಣನ ದರ್ಶನ ಮಾಡಬೇಕು. ಆ ಕೃಷ್ಣನ ನಾವು ಏನೇ ಅನಿಸಿದ್ವಿ ಅದು ಮಧ್ವಾಚಾರ್ಯ ಹೋದ ಕೃಷ್ಣ ಅನಿಸಿದ್ವಿ. ಯಾಕಂತ ಹೇಳಿದ್ರೆ ಮಧ್ವಾಚಾರ್ಯವಾಗಿ ಅನಿಸಿದ್ವಿ ಅವರ ಅದಕ್ಕೆ ಆ ಪ್ರಾಣಕ್ಕೆ ಹೋಗೋದು ಕೃಷ್ಣ ಅಂತ ಕೃಷ್ಣನ ಹಾಗೆ ಆ ಮಧ್ವಾಚಾರ್ಯ ಇವೆಲ್ಲ ಸೇವೆ ಮಾಡಿಕೊಂಡು ಆ कृष्ण गोविंद हरे मुरारे, हे नाथ नारायण वासुदेवा। श्री कृष्ण गोविंद हरे मुरारे, हे नाथ नारायण वासुदेवा। एकमात्र स्वामी सखा स्वामी सखा
ಶೀರು ಮಠಾಧೀಶರಾಗಿರ್ತಕ್ಕಂತಹ ಪರಮಪೂಜ್ಯ ವೇದವರ್ಧನ ಶ್ರೀಪಾದರು ತೀರ್ಥ ಶ್ರೀಪಾದರು ಇಲ್ಲಿ ಚಿತ್ತೈಸಿದ್ದಾರೆ. ನಮ್ಮೆಲ್ಲರ ಕೋರಿಕೆಯಂತೆ ಇವತ್ತವರು ಇಲ್ಲಿಂದ ಚಾತುರ್ಮಾಸ್ಯ ಸಂಕಲ್ಪವನ್ನು ಕೈಗೊಳ್ಳಲಿಕ್ಕೆ ಇಲ್ಲಿಂದ ಶೋಭಾಯಾತ್ರೆಯಲ್ಲಿ ನಮ್ಮ ಎಲ್ಲರ ಅಪೇಕ್ಷೆಯಂತೆ ಇಲ್ಲಿಂದ ಹೊರಡ್ತಾ ಇದ್ದಾರೆ. ವಿದ್ಯಾಪೀಠದ ಪೂರ್ಣಪ್ರಜ್ಞೆ ವಿದ್ಯಾಪೀಠದಲ್ಲಿ ಕ್ಷೇತ್ರದಲ್ಲಿ ಶ್ರೀಕೃಷ್ಣನ ಸನ್ನಿಧಾನದಲ್ಲಿ ಚಾತುರ್ಮಾಸ್ಯ ವ್ರತ ದೀಕ್ಷಿತರಾಗಿದ್ದಾರೆ. ಒಂದು ಅವಕಾಶ. ಪೂಜ್ಯ ಶ್ರೀಪಾದಂಗಳವರು ಪರ್ಯಾಯ ಪೀಠಸ್ಥರಾಗಿ ಶ್ರೀಕೃಷ್ಣ ಪೂಜಾ ನಿರತರಾಗಿ ತಾವು ಇಲ್ಲದಿದ್ದರೂ ಕೂಡ ತಮ್ಮ ಸನ್ನಿಧಾನಕ್ಕೆ ಇಲ್ಲಿ ಗೋವರ್ಧನ ಕ್ಷೇತ್ರಕ್ಕೆ ಅವರು ಮೆರವಣಿಗೆ ಶೋಭಾಯಾತ್ರೆ ಮುಂಚೆ ಬರಬೇಕು. ನಮ್ಮ ಶ್ರೀಪಾದರು ತಾವು ಕೂಡ ಇಲ್ಲಿ ಆಗಮಿಸಿದ್ದು ಪ್ರಥಮ ಇರಬೇಕು, ಎಲ್ಲ ನೋಡಬೇಕು ಅಂತ ಹೇಳಿ ಗೋವರ್ಧನ ಸ್ವಾಮಿಗಳು ಮಾಡಿರ್ತಕ್ಕಂತಹ ಒಂದು ಮಂದಿರ, ಗೋವರ್ಧನ ಗೋಪಾಲಕೃಷ್ಣನ ಒಂದು ವಿಶೇಷ ಮಹಿಮೆಯನ್ನು ತೋರಿಸಿ ಇಲ್ಲಿ ಆಧುನಿಕ ತಂತ್ರಜ್ಞಾನದ ಜೊತೆಗೆ ಪ್ರಾಕ್ತನವಾಗಿ ಆ ಮಂದಿರವನ್ನು ಗುಹಾ ಮಂದಿರವನ್ನು ತೋರಿಸಬೇಕು ಜನಗಳಿಗೆ. ತನ್ಮೂಲಕ ಶ್ರೀಕೃಷ್ಣನ ಮಹಿಮೆಯ ಒಂದು ಅನಾವರಣ ಆಗಬೇಕೆಂಬುದಾಗಿ ಸಂಕಲ್ಪ ಮಾಡಿ 15 ವರ್ಷಗಳ ಹಿಂದೆ ಇಲ್ಲಿ ಮಾಡಿದ್ದಾರೆ. ಅದರ ಒಂದು ಗೋವರ್ಧನ ಮಂದಿರವನ್ನು ಕೂಡ ಸ್ವಾಮಿಗಳಿಗೆ ತೋರಿಸಬೇಕು, ಅವರು ಇಲ್ಲಿ ಆಗಮಿಸಬೇಕು ಎಂಬುದು ಅವರ ಅಪೇಕ್ಷೆ ಆಗಿತ್ತು. ಹಾಗೆ ನಾವು ಕೇಳಿಕೊಂಡಾಗ ಪರಮ ಪೂಜ್ಯ ಶ್ರೀಪಾದರ ದ್ವಯರು ಕೂಡ ಸಂತೋಷದಿಂದ ಒಪ್ಪಿಕೊಂಡಿದ್ದಾರೆ. ಅನೇಕ ಬಿಡುವು ಇಲ್ಲದ ಕಾರ್ಯಕ್ರಮದಲ್ಲಿ ಕೂಡ ಈಗ ಅವರು ಇನ್ನೇನು ಶೋಭಾಯಾತ್ರೆ ತೆರಳಬೇಕು. ಈ ಸಂದರ್ಭದಲ್ಲಿ ಬಂದು ನಮ್ಮನ್ನು ಅನುಗ್ರಹಿಸಿದ್ದಾರೆ. ಪೂಜ್ಯ ಶ್ರೀಪಾದಂಗಳವರು ನಮ್ಮೆಲ್ಲರೂ ಉದ್ದೇಶ 1-2 ನಿಮಿಷ ನಮ್ಮನ್ನು ಹರಸಬೇಕಾಗಿ ಕೇಳ್ಕೊಳ್ತಾರೆ. ಮಠಾಧೀಶರಾದ ಪರಮಪೂಜ್ಯ ಶ್ರೀಪಾದಂಗಳವರು 2 ಆಶೀರ್ವಾದವನ್ನು ನುಡಿ ಎಂದು ಹೇಳಬೇಕಾಗ್ತದೆ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ತಪೋ ವಿದ್ಯಾ ವೃತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜ ಕುರುನ್ ವಂದೇ ಹಯಗ್ರೀವದಯ ಶ್ರೀ ಗುರುಭ್ಯೋ ನಮಃ. ರಥಸ್ಥಂ ಕೇಶವಂ ದೃಷ್ಟ ಪುನರ್ಜನ್ಮನ ವಿದ್ಯತೆ ಅಂತ ಮಾತುಂಟು. ಅಂದ್ರೆ ರಥದಲ್ಲಿ ಪರಮಾತ್ಮನನ್ನು ನೋಡಿದ್ರೆ ಪುನರ್ಜನ್ಮ ಇಲ್ಲ ಅಂತ, ಮೋಕ್ಷ ಅಂತ. ರಥದಲ್ಲಿ ಅಂತ ಹೇಳಿದ್ರೆ ಕಟ್ಟಿಗೆ ರಥ, ಆ ರೀತಿ ರಥ ಅಲ್ಲ. ನಮ್ಮ ದೇಹ ಇದು ರಥ, ಇದರ ಒಳಗೆ ನಾವು ಪರಮಾತ್ಮನನ್ನು ನೋಡಬೇಕು, ಆಗ ಪುನರ್ಜನ್ಮ ಇಲ್ಲ ಅಂತ. ಇಲ್ಲಿ ಗುಹೆಯಲ್ಲಿ ದೇವರನ್ನು ನೋಡಬೇಕು, ಆಗ ವಾಪಸ್ ಸಿಟಿ ಬೇಡ ಅಂತ ಆಗ್ತದೆ. ಇಲ್ಲಿ ಒಳಗೆ ಬಂದಾಗ ಯಾವುದೇ ಕರ್ಕಶದ ಧ್ವನಿ ಇಲ್ಲ, ಏನೂ ಇಲ್ಲ. ಪರಮಾತ್ಮನ ಚಿಂತನೆ ಆರಾಮದಲ್ಲಿ ಮಾಡ್ಬೋದು. ಆ ಜಾಗದಲ್ಲಿ ನೀವೆಲ್ಲರಿದ್ದೀರಿ, ಆದ್ರೆ ನಿಮ್ಗೆ ತೊಂದರೆ ಕೊಡ್ಲಿಕ್ಕೆ ಬಂದದ್ದು. ಸ್ವಲ್ಪ ಹೊರಗೆ ಬನ್ನಿ, ಅಲ್ಲಿ ಚಾತುರ್ಮಾಸ ಕುತ್ಕೊಂಡಿದ್ದೇವೆ, ಅಲ್ಲಿಗೆ ಬನ್ನಿ ಅಂತ ಕರೀಲಿಕ್ಕೆ ಬಂದದ್ದು. ಹಾಗೆ ಬರೀ ಚಾತುರ್ಮಾಸ ಮಾತ್ರ ಅಲ್ಲ, ಆ ಪರ್ಯಾಯಕ್ಕೂ ಬರಬೇಕು ಅಂತ ಹೇಳುತ್ತಾ ಎಲ್ಲರಿಗೆ ಪರಮಾತ್ಮನ ವಿಶೇಷ ಅನುಗ್ರಹಗಳು ಅಂತ ಹೇಳುತ್ತಾ ಶ್ರೀಕೃಷ್ಣ ಅರ್ಪಣ. वसुदेवसुतं देवं
ರಾಮನಾಮವೆಂಬ ನಾಮವನೆನೆದರೆ ಭಯವಿಲ್ಲ ಮನಕ್ಕೆ, ಮೂರು ಲೋಕಕ್ಕೆ ಕಾರಣ ಕರ್ತ ನಾರಾಯಣ ಜಗಕ್ಕೆ. ರಾಮನಾಮವೆಂಬ ನಾಮವನೆನೆದರೆ ಭಯವಿಲ್ಲ ಮನಕ್ಕೆ, ಮೂರು ಲೋಕಕ್ಕೆ ಕಾರಣ ಕರ್ತ ನಾರಾಯಣ ಜಗಕ್ಕೆ. ಶ್ರೀಮನ್ನಾರಾಯಣ ಜಗಕ್ಕೆ, ಶ್ರೀಮನ್ನಾರಾಯಣ ಜಗಕ್ಕೆ. ಮತ್ಸ್ಯಾವತಾರವ ತಾಳಿದ ರಾಮ ವೇದವ ತರುವುದಕ್ಕೆ, ಬೆಟ್ಟವ ಬೆನ್ನಲಿ ಪೊತ್ತಿದ ರಾಮ ಕೂರ್ಮಾವತಾರಕ್ಕೆ, ಭೂಮಿಯ ಪೊತ್ತು ನೀರೊಳು ಮುಳುಗಿದ ವರಹಾವತಾರಕ್ಕೆ, ಕರುಳನು ಬಗೆದು ಮಾಲೆಯ ಧರಿಸಿದ ಪ್ರಹ್ಲಾದನ ಸಲುಹುದಕ್ಕೆ. ರಾಮನಾಮವೆಂಬ ನಾಮವನೆನೆದರೆ ಭಯವಿಲ್ಲ ಮನಕ್ಕೆ, ಮೂರು ಲೋಕಕ್ಕೆ ಕಾರಣ ಕರ್ತ ನಾರಾಯಣ ಜಗಕ್ಕೆ. ರಾಮನಾಮವೆಂಬ ನಾಮವನೆನೆದರೆ ಭಯವಿಲ್ಲ ಮನಕ್ಕೆ, ಮೂರು ಲೋಕಕ್ಕೆ ಕಾರಣ ಕರ್ತ ನಾರಾಯಣ ಜಗಕ್ಕೆ. ಶ್ರೀಮನ್ನಾರಾಯಣ ಜಗಕ್ಕೆ, ಶ್ರೀಮನ್ನಾರಾಯಣ ಜಗಕ್ಕೆ. ಭೂಮಿಯ ದಾನವ ಬೇಡಿದ ರಾಮ ವಾಮನಾವತಾರಕ್ಕೆ, ತಾಯಿಯ ಶಿರವನು ಅಳಿದನು ರಾಮ ಭಾರ್ಗವತಾರಕ್ಕೆ, ವನವಾಸವತ ಮಾಡಿದ ರಾಮ ಜನಕನ ವಾಕ್ಯಕ್ಕೆ, ಮಾವ ಕಂಸನ ಕೊಂದನು ಕೃಷ್ಣ ತಾಯಿಯ ಬಿಡಿಸಲಿಕ್ಕೆ. ರಾಮನಾಮವೆಂಬ ನಾಮವನೆನೆದರೆ ಭಯವಿಲ್ಲ ಮನಕ್ಕೆ, ಮೂರು ಲೋಕಕ್ಕೆ ಕಾರಣ ಕರ್ತ ನಾರಾಯಣ ಜಗಕ್ಕೆ. ರಾಮನಾಮವೆಂಬ ನಾಮವನೆನೆದರೆ ಭಯವಿಲ್ಲ ಮನಕ್ಕೆ, ಮೂರು ಲೋಕಕ್ಕೆ ಕಾರಣ ಕರ್ತ ನಾರಾಯಣ ಜಗಕ್ಕೆ. ಶ್ರೀಮನ್ನಾರಾಯಣ ಜಗಕ್ಕೆ, ಶ್ರೀಮನ್ನಾರಾಯಣ ಜಗಕ್ಕೆ. ಸತಿಯರ ವ್ರತಗಳ ಕೆಡಿಸಿದ ರಾಮ ತ್ರಿಪುರರ ಸಲಹುದಕ್ಕೆ, ವಾಹನ ಬಿಟ್ಟು ತುರಗವನೇರಿದ ಕಲ್ಕ್ಯಾವತಾರಕ್ಕೆ, ಶ್ಯಾಮಲ ವರ್ಣವ ತಾಳಿದ ರಾಮ ಸಮರ್ಥನೋ ಜಗಕ್ಕೆ, ಸ್ವಾಮಿ ಶ್ರೀ ಪುರಂದರ ವಿಠಲನು ರಾಮ ಗೋವಿಂದನೋ ಜಗಕ್ಕೆ. ರಾಮನಾಮವೆಂಬ ನಾಮವನೆನೆದರೆ ಭಯವಿಲ್ಲ ಮನಕ್ಕೆ, ಮೂರು ಲೋಕಕ್ಕೆ ಕಾರಣ ಕರ್ತ ನಾರಾಯಣ ಜಗಕ್ಕೆ. ರಾಮನಾಮವೆಂಬ ನಾಮವನೆನೆದರೆ ಭಯವಿಲ್ಲ ಮನಕ್ಕೆ, ಮೂರು ಲೋಕಕ್ಕೆ ಕಾರಣ ಕರ್ತ ನಾರಾಯಣ ಜಗಕ್ಕೆ. ಶ್ರೀಮನ್ನಾರಾಯಣ, ಶ್ರೀಮನ್ನಾರಾಯಣ, ಶ್ರೀಮನ್ನಾರಾಯಣ ಜಗಕ್ಕೆ. ಶ್ರೀಮನ್ನಾರಾಯಣ, ಶ್ರೀಮನ್ನಾರಾಯಣ, ಶ್ರೀಮನ್ನಾರಾಯಣ ಜಗಕ್ಕೆ.
ಶಿಷ್ಯರಿಗೆ ಸ್ಫೂರ್ತಿ ನೀಡಿ ಕೃಷ್ಣ ನೀ ಬಾರಯ್ಯ ಲೀಲಾಮಯ ತೋರುದಯ ಜಗವೆಲ್ಲ ಕುಣಿದಾಡಿದೆ ಆನಂದಮಯ ವೃಂದಾವನ ನೆನೆಯುತ್ತಿದೆ ಗೋವುಗಳು ಕಾಯುತ್ತಿವೆ ಕೊಳಲೂದೆ ಭಕ್ತ ಕೋಟಿ ಮೈಯ ಮರೆತು ಕುಣಿವರು ಕೃಷ್ಣ ನೀ ಬಾರಯ್ಯ ಲೀಲಾಮಯ ತೋರುದಯ ಜಗವೆಲ್ಲ ಕುಣಿದಾಡಿದೆ ಆನಂದಮಯ. ರಾಮಚಂದ್ರಾಯ ಜನಕರಾಜ ಮನೋಹರಾಯ ಮಾಮಕಾಭೀಷ್ಟದಾಯ ಮಹಿತಮಂಗಲಂ ರಾಮಚಂದ್ರಾಯ ಜನಕರಾಜ ಮನೋಹರಾಯ ಮಾಮಕಾಭೀಷ್ಟದಾಯ ಮಹಿತಮಂಗಲಂ ಕೋಶಲೇಶಾಯ ಮಂದಹಾಸದಾಸಪೋಷಣಾಯ ವಾಸವಾದಿ ವಿನುತ ಸತ್ವರಾಯ ಮಂಗಲಂ ಕೋಶಲೇಶಾಯ ಮಂದಹಾಸದಾಸಪೋಷಣಾಯ ವಾಸವಾದಿ ವಿನುತ ಸತ್ವರಾಯ ಮಂಗಲಂ ಚಾರು ಕುಂಕುಮೋಪೇತ ಚಂದನಾದಿ ಚರ್ಚಿತಾಯ ಹಾರಕಟಕ ಶೋಭಿತಾಯ ಭೂರಿ ಮಂಗಲಂ ಚಾರು ಕುಂಕುಮೋಪೇತ ಚಂದನಾದಿ ಚರ್ಚಿತಾಯ ಹಾರಕಟಕ ಶೋಭಿತಾಯ ಭೂರಿ ಮಂಗಲಂ ಲಲಿತರತ್ನ ಕುಂಡಲಾಯ ತುಳಸಿ ವನಮಾಲಿಕಾಯ ಜಲದ ಸದೃಶ ದೇಹಾಯ ಚಾರು ಮಂಗಲಂ ಲಲಿತರತ್ನ ಕುಂಡಲಾಯ ತುಳಸಿ ವನಮಾಲಿಕಾಯ ಜಲದ ಸದೃಶ ದೇಹಾಯ ಚಾರು ಮಂಗಲಂ ದೇವಕೀ ಸುಪುತ್ರಾಯ ದೇವದೇವೋತ್ತಮಾಯ ಭಾವಜಾ ಗುರುವರಾಯ ಭವ್ಯಮಂಗಲಂ ದೇವಕೀ ಸುಪುತ್ರಾಯ ದೇವದೇವೋತ್ತಮಾಯ ಭಾವಜಾ ಗುರುವರಾಯ ಭವ್ಯಮಂಗಲಂ पुण्डरीकाक्षाय पूर्णचन्द्राननाय अण्डजातवाहनाय अतुलमङ्गलम् पुण्डरीकाक्षाय पूर्णचन्द्राननाय अण्डजातवाहनाय अतुलमङ्गलम् विमलरूपाय विविधवेदान्तवेद्याय सुमुखचित्तकामिताय शुभ्रमङ्गलम् विमलरूपाय विविधवेदान्तवेद्याय सुमुखचित्तकामिताय शुभ्रमङ्गलम् रामदासाय मृदुलहृदय कमलवासाय स्वामी भद्रगिरिवराय सर्वमङ्गलम् रामदासाय मृदुलहृदय कमलवासाय स्वामी भद्रगिरिवराय सर्वमङ्गलम् ಎಲ್ಲ ಕಡೆ ನೀವು ಸ್ವಾಮಿಗಳನ್ನು ಮಾತ್ರ ಮೆರವಣಿಗೆ ಮಾಡಿದ್ದು ನೋಡಿಡ್ಬೋದು. ಆದರೆ ಇಲ್ಲಿ ಎರಡೆರಡು ವಿಠ್ಠಲ ದೇವರ ಮೆರವಣಿಗೆ ಆಗಿದೆ. ನೀವೆಲ್ಲರೂ ಮೆರವಣಿಗೆ ಬರಲಿಲ್ಲ ಅಂತ ಹೇಳಿದ್ರೆ ತೊಂದರೆ ಇಲ್ಲ. ಇನ್ನು ಚಾತುರ್ಮಾಸದಲ್ಲಿ ಇಲ್ಲೇ ಇರ್ತಾರೆ 2 ತಿಂಗಳು ಆ 2 ದೇವರು ಕೂಡ. ಆ ಚಾತುರ್ಮಾಸಕ್ಕೆ ನೀವೆಲ್ಲರೂ ಭಾಗಿಯಾಗಬೇಕು. ಬಂದು ಈ ಪೂರ್ಣ ಪ್ರಜ್ಞೆ ವಿದ್ಯಾಪೀಠದಲ್ಲಿ ದೇವರ ದರ್ಶನ ಮಾಡಬೇಕು.
ನಂತರ ಪರ್ಯಾಯದಲ್ಲಿಯೂ ಕೂಡ ಬಂದು ಆ ಕೃಷ್ಣನ ಅನುಗ್ರಹಕ್ಕೆ ಪಾತ್ರರಾಗ್ತದೆ ಅಂತ ಹೇಳ್ತಾರೆ ಕೃಷ್ಣ. ಎಲ್ಲ ವ್ಯವಸ್ಥಾಪಕರು ವೇದಿಕೆಯನ್ನ ಸಿದ್ಧಗೊಳಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಕಾರ್ಯಕ್ರಮವನ್ನ ಆರಂಭ ಮಾಡ್ತಾ ಇದ್ದೀನಿ. मधुरापुरी सदन मृदुवदन मधुसूदन इह स्वागतं कृष्ण चरणागतं कृष्ण मधुरापुरी सदन मृदुवदन मधुसूदन इह स्वागतं कृष्ण शरणागतं कृष्ण मधुरापुरी सदन मृदुवदन मधुसूदन इह स्वागतं कृष्ण शरणागतं कृष्ण मधुरापुरी सदन मृदुवदन मधुसूदन इह स्वागतं कृष्ण कृष्ण मुष्टिकासूरचानूरमल्ल मल्लविशारद मधुसूदन मुष्टिकासूरचानूरमल्ल मल्लविशारद मधुसूदन
ಪರಮಪೂಜ್ಯ ಶ್ರೀಪಾದಂಗಳವರಿಗೆ ವಿಶೇಷವಾದಂತಹ ಸಾಷ್ಟಾಂಗ ಪ್ರಣಾಮಪೂರ್ವಕವಾದ ಸ್ವಾಗತಗಳನ್ನು ಹಾಗೂ ಯಾಕೆಂತಂದ್ರೆ ಚಾತುರ್ಮಾಸ್ಯ ಅಂತಂದ್ರೆ ಅದು 4ರ ಸಂಕೇತ, ಜ್ಞಾನ, ಭಕ್ತಿ, ವೈರಾಗ್ಯ ಹಾಗೂ 4ನೇದಾದ ಮೋಕ್ಷ. ಎಲ್ಲಿ ಪರಮಪೂಜ್ಯರು ಮಧ್ವಾಚಾರ್ಯರ ಮತವನ್ನ ಸಂವರ್ಧನೆ ಮಾಡುವ ಸರ್ವಜ್ಞ ಪೀಠದಲ್ಲಿ ಕುಳಿತುಕೊಂಡಿರತಕ್ಕಂತಹ ಮಹಾತ್ಮರು ಎಲ್ಲಿ ಚಾತುರ್ಮಾಸ್ಯಕ್ಕೆ ಕೂಡ್ತಾರೋ 4 ಆಗೋದು ಮಾತ್ರ 4 ಚಾತುರ್ಮಾಸ್ಯ, 4 ಮಾಸಗಳು, ಪಕ್ಷಗಳೇ ಮಾಸಗಳು ಅಂತ ಲೆಕ್ಕ ಮಾಡಿದಾಗ 2 ತಿಂಗಳು. ಆ 2 ತಿಂಗಳಿನಲ್ಲಿ 4 ಸಂಗತಿ ಆಗೋದು ನಿಶ್ಚಯ. ಜ್ಞಾನ, ಭಕ್ತಿ, ವೈರಾಗ್ಯ ಹಾಗೂ 4ನೇದಾದಂತಹ ಮೋಕ್ಷ. ಇಂತಹ ವಿಶೇಷವಾದ ಸದವಕಾಶ ನಮ್ಮ ಎಲ್ಲ ಬೆಂಗಳೂರಿನ ಜನಗಳಿಗೆ ನಮ್ಮ ಸಾಧನೆಯನ್ನು ಮಾಡಿಕೊಳ್ಳಿಕ್ಕೆ ಸದವಕಾಶ, ಅಂತಹ ಸದವಕಾಶವನ್ನು ಕೊಟ್ಟಿರತಕ್ಕಂತಹ ಇಬ್ಬರು ಶ್ರೀಪಾದಂಗಳವರಿಗೂ ಕೂಡ ಸಾಷ್ಟಾಂಗ ಪ್ರಣಾಮಗಳನ್ನ ಸಲ್ಲಿಸಬೇಕು. ಇವುಗಳಿಗೆ ಇದು ತಲೆಯ ಸ್ಥಾನದಲ್ಲಿರ್ತಕ್ಕಂಥದ್ದು ತುಂಬಾ ವಿಶೇಷವಾದಂತಹ ಊರು. ಯಾಕೆ ಅಂತಂದ್ರೆ ಸಾಕ್ಷಾತ್ ಪ್ರಾಣದೇವರ ವಿಶೇಷವಾದ ಸನ್ನಿಧಾನ. ಅಂತಹ ಊರಿನ ಹೆಸರಿನಿಂದ ಪ್ರಖ್ಯಾತವಾದಂತಹದ್ದು ಶಿರೂರು ಮಠ. ಹಿಂದಿನ ಶ್ರೀಪಾದಂಗಳವರು ಎಲ್ಲ ದೊಡ್ಡ ದೊಡ್ಡ ಮಹಾತ್ಮರು, ಅದರಲ್ಲೂ ವಿಶೇಷವಾಗಿ ಶ್ರೀ ಮಧ್ವಾಚಾರ್ಯರ ಸಾಕ್ಷಾತ್ ಶಿಷ್ಯರಾದಂತಹ ವಾಮನ ತೀರ್ಥರ ಪರಂಪರೆ. ಮಧ್ವ ವಿಜಯದಲ್ಲಿ ಇದನ್ನು ವರ್ಣನೆ ಮಾಡಬೇಕಾದ್ರೆ ಅದೀರ್ಘ ನ್ಯಾಭಿಧಾನಾಯೇ ಎಂಬುದಾಗಿ, ದೀರ್ಘ ಅಂತಂದ್ರೆ ತುಂಬಾ ಉದ್ದ, ದೀರ್ಘ ಅಲ್ಲದ್ದು ಸಣ್ಣದು ಅಂತ ಅರ್ಥ. ಸಣ್ಣದು ಅಂತ ಅನ್ನೋದಕ್ಕೆ ಇನ್ನೊಂದು ಪರ್ಯಾಯ ಪದ ವಾಮನ ಅಂತ. ಹೀಗೆ ವಾಮನ ಎಂಬ ಹೆಸರುಳ್ಳಂತಹ ಮಹಾತ್ಮರು. ಶ್ರೀಮದ್ ರಾಮಪದಾಶ್ರಯ, ಇವರು ಭಗವಂತನ ಪಾದವನ್ನ ಆಶ್ರಯಣ ಮಾಡಿದ್ದರು ಹಾಗೂ ಜ್ಞಾನ ವೈರಾಗ್ಯ ಸಾಗರರಾಗಿದ್ರು ಅಂತ ಹೇಳಿ ಮಧ್ವ ವಿಜಯದಲ್ಲಿ ನಮಗೆ ಆ ಒಂದು ಇವರ ವಾಮನ ತೀರ್ಥರ ವಿಶೇಷವಾದ ವರ್ಣನೆ ಎನ್ನುವುದು ಕಂಡು ಬಂದಿದೆ. ದೇವನ ಪೂಜೆಗಾಗಿ ಕೊಟ್ಟ ಪ್ರತಿಮೆ ವಿಠ್ಠಲ. ಪೇಜಾವರ ಮಠದ ಮೂಲ ಪುರುಷರಿಗೂ ಕೊಟ್ಟ ಪ್ರತಿಮೆ ವಿಠ್ಠಲ. 2 ವಿಠ್ಠಲ ಸೇರಿದೆ. ಒಬ್ಬ ಅಜ ವಿಠಲ, ಇನ್ನೊಬ್ಬ ಗಜ ವಿಠಲ. ಆದರೆ ಗಜ ವಿಠಲನ್ನು ಪೂಜೆ ಮಾಡುವವರು ಅಜ ವಿಠಲನ್ನು ಪೂಜೆ ಮಾಡುವವರು ವಯಸ್ಸಿನಲ್ಲಿ ಮತ್ತು ಕಾರ್ಯಗಳಲ್ಲಿ ಗಜ. ಹೀಗೆ ಗಜಗಳನ್ನ ಗಜ ಅಜ ಆರಾಧಿಸುವ 2 ಜೋಡಿ ಈ ಬಾರಿ ಬೆಂಗಳೂರಿನಲ್ಲಿ ಜೊತೆಯಾಗಿ ನಮ್ಮ ಎದುರುಗಡೆ ನಿಂತಿದೆ. ಆ ವಾಮನ ತೀರ್ಥರು ಕುರುಕ್ಷೇತ್ರ, ಅಲ್ಲಿ ಅನೇಕ ವರ್ಷಗಳ ಕಾಲ ತಪಸ್ಸಿಗೆ ಕೂತವರು. ನಮಗೂ ಮಾಧ್ವ ಸಮಾಜಕ್ಕೂ ಕುರುಕ್ಷೇತ್ರಕ್ಕೂ ಒಂದು ದೊಡ್ಡ ಸಂಬಂಧ ಇದೆ. ಆಚಾರ್ಯರು ಒಂದು ಚಾತುರ್ಮಾಸ್ಯವನ್ನ ಕುರುಕ್ಷೇತ್ರದಲ್ಲಿ ಕೂತಿದ್ರು ಅಂತ ಮಧ್ವ ವಿಜಯದಲ್ಲಿ ಉಲ್ಲೇಖ ಇದೆ. ಇವತ್ತು ಕುರುಕ್ಷೇತ್ರ ಮಹಾಭಾರತದ ಯುದ್ಧ ಭೂಮಿ ಅಂತ ಅಷ್ಟೇ ನಮಗೆ ಪರಿಚಯ ಹೊರತು ಆಚಾರ್ಯರು ಚಾತುರ್ಮಾಸ್ಯ ಕೂತ ಪವಿತ್ರ ಕ್ಷೇತ್ರ ಅನ್ನೋ ಪರಿಚಯ ನಮಗಿಲ್ಲ. ಆಚಾರ್ಯರು ಕೂತಾಗ ಗಂಗಾ ನದಿ ತಾನಾಗಿ ಅಲ್ಲಿಗೆ ಬಂದು ಆಚಾರ್ಯರ ಸೇವೆಯನ್ನ ಮಾಡಿತ್ತು ಅಂತ ಇತಿಹಾಸದಲ್ಲಿ ಉಲ್ಲೇಖ ಇದೆ. ಆ ಜಾಗದಲ್ಲಿ 10 ವರ್ಷಗಳ ಕಾಲ ತಪಸ್ಸು ಮಾಡಿದ ಒಂದು ಸಾಧನೆ ಶಿರೂರು ಮಠದ ಮೂಲ ಪುರುಷರು ಶ್ರೀ ವಾಮನ ತೀರ್ಥರಿಗೆ. ಕೊನೆಗೆ ನೋಡಿ, ನಮ್ಮ ಉಡುಪಿಯ ಅಷ್ಟಮಠದಲ್ಲಿ ಮೂಲ ಪುರುಷರ ಯಾರ ವೃಂದಾವನವೂ ಸಿಗೋದಿಲ್ಲ. ಉಡುಪಿಯ ಪರಂಪರೆಯಲ್ಲಿ ಆಚಾರ್ಯರ ಅನುಜರಾದ ಶ್ರೀ ನಮ್ಮ ಸುಬ್ರಹ್ಮಣ್ಯ ಮಠದ ಮೂಲ ಪುರುಷರಾದ ಅವರ ಶಿಷ್ಯರು ಅನಿರುದ್ಧ ತೀರ್ಥರು, ಅವರದ್ದೊಂದು ಮೂಲ ವೃಂದಾವನ ಸಿಗತ್ತೆ ಆಚಾರ್ಯರ ಸುಮಕ. ಇನ್ಯಾರ ಮೂಲ ವೃಂದಾವನವೂ ಇಲ್ಲ. ನೋಡಿ, ವಾಮನ ತೀರ್ಥರು ವೃಂದಾವನಸ್ಥರಾಗಿದ್ದಲ್ಲ, ಯತಿಗಳಿಗೆ ಹೇಳಿದ ಕ್ರಮ ಹೇಗಿದೆ ದೇಹಾಂತ್ಯ. ಅವರು ಪ್ರಯಾಗದಲ್ಲಿ ತಪಸ್ಸು ಮಾಡಿ ನಿರಶನದಿಂದ ಗಂಗೆಯಲ್ಲಿ ದೇಹತ್ಯಾಗ ಮಾಡಿದವರು. ಅಚ್ಯುತಂ ಕೇಶವಂ ರಾಮನಾರಾಯಣಂ ಕೃಷ್ಣ ದಾಮೋದರಂ ವಾಸುದೇವಂ ಹರಿಂ ಶ್ರೀಧರಂ ಮಾಧವಂ ಗೋಪಿಕಾವಲ್ಲಭಂ ಜಾನಕೀನಾಯಕಂ ರಾಮಚಂದ್ರಂ ಭಜೆ. अच्युतं केशवं सत्यभामाधवं माधवं श्रीधरं राधिका
राक्षसक्षोभितः सीतया शोभितो दण्डकारण्यभूपुण्यताकार ಶ್ರೀಶಾಯ ಗುಣರಾಶಯೇ ಹೃದಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌ ಘಾಕರಾನಹಂ ವಾದಿರಾಜ ಗುರುನ್ ವಂದೇ ಹಯಗ್ರೀವದಯ ಶ್ರೀಯಾಮಿ. ಶ್ರೀ ಗುರುಭ್ಯೋ ನಮಃ. ಇವತ್ತು ನೀವೆಲ್ಲರೂ ಮೆರವಣಿಗೆ ಮಾಡಿ ಕರೆಸಿದ್ದೀರಿ. ಯಾರನ್ನು ಮೆರವಣಿಗೆ ಮಾಡಿದ್ದು? ಸ್ವಾಮಿಗಳನ್ನ, ಮುಖ್ಯವಾಗಿ ದೇವರನ್ನು. ದೇವರ ಜೊತೆ ಸ್ವಾಮಿಗಳು ಬಂದದ್ದು. ಅದು ಎರಡೆರಡು ವಿಠ್ಠಲ ದೇವರ ಮೆರವಣಿಗೆ ಮಾಡಿದ್ದೀರಿ. ಈ ಮೆರವಣಿಗೆಯನ್ನು ಮಾಡಿಸಿದ್ದು ಹೇಳಲಿಕ್ಕೆ ರಾಮಚಂದ್ರ ಉಪಾಧ್ಯಾಯರು. ಆದರೆ ಈಗ ಒಂದು ಹೆಣವನ್ನು ಎತ್ಕೊಂಡು ಹೋಗಬೇಕು ಅಂತ ಹೇಳಿದರೆ ತುಂಬ ಪುಣ್ಯ ಅಂತ ಹೇಳ್ತಾರೆ. ಹೆಣಕ್ಕೆ ಅಷ್ಟು ಪುಣ್ಯ ಅಂತ ಹೇಳಿದರೆ ಇನ್ನು ದೇವರಿಗೆ, ಅಂತಹ ಆ ದೇವರ ಮೆರವಣಿಗೆಯಲ್ಲಿ ಹೆಜ್ಜೆ ಹಾಕಿದರೆ ಸಾಕಂತೆ, ತುಂಬ ಪುಣ್ಯ ಅಂತ. ಹಾಗೆ ಅವರು ಮಾತ್ರ ಮೆರವಣಿಗೆ ಮಾಡಿದ್ದಲ್ಲ, ಎಲ್ಲ ಜನರಿಗೆ ಆ ಪುಣ್ಯ ಬರಬೇಕು ಅಂತ ಒಂದು ಒಳ್ಳೆ ಅವಕಾಶವನ್ನು ನೀಡಿದ್ರು. ಈ ಮೆರವಣಿಗೆಲ್ಲ ಬೇಕಂತ ಕೇಳಿದರೆ ಒಂದು ಲೆಕ್ಕದಲ್ಲಿ ಬೇಕು. ಯಾಕಂತ ಕೇಳಿದರೆ ಪ್ರಚಾರ ಆಗ್ತದೆ. ದೇವರು ಬರ್ತಾ ಉಂಟು, ಎಲ್ಲರೂ ಆಗ ಕೈ ಮುಗಿತಾರೆ, ಸ್ವಲ್ಪ ದೇವರ ಸ್ಮರಣೆಯೂ ಆಗ್ತದೆ, ಮತ್ತು ದೇವರ ಪ್ರಚಾರ ಬೇಕೇ ಬೇಕು. ಮಧ್ವಾಚಾರ್ಯರು ಕೂಡ ಯಾವಾಗಲೂ ಪರಮಾತ್ಮನನ್ನು ಪ್ರಚಾರ ಮಾಡ್ತಾನೇ ಇದ್ದವರು. ಹಾಗಾಗಿ ನಾವು ಕೂಡ ಪರಮಾತ್ಮನ ಪ್ರಚಾರ ಯಾವತ್ತೂ ಮಾಡ್ತಾ ಇರಬೇಕು. ಹಾಗಾಗಿ ಈ ಮೆರವಣಿಗೆಯಲ್ಲಿ ಪರಮಾತ್ಮನ ಪ್ರಚಾರವೂ ಆಯಿತು. ಈ ಮೆರವಣಿಗೆ ಮೂಲಕ ಸ್ವಾಮಿಗಳೆಲ್ಲ ಬಂದು ಇಲ್ಲಿ ಬೆಂಗಳೂರಲ್ಲಿ ಚಾತುರ್ಮಾಸ್ಯ ಕೂತ್ಕೊಂಡ್ರು. ಅಲ್ಲಿ ಬೆಂಗಳೂರಲ್ಲಿ ಯಾಕೆ ಕೂತ್ಕೊಳ್ಬೇಕು? ಚಾತುರ್ಮಾಸ ಅಂತ ಹೇಳಿದರೆ ಎಲ್ಲಿ ಹೋಗ್ಲಿಕ್ಕಿಲ್ಲ. ಹಾಗಾಗಿ ಪೂರ್ತಿ ಪಾಠ ಪ್ರವಚನ ಇದರಲ್ಲೇ ಸಮಯ ಕಳೆಯುವುದು ಅಂತ. ಅದಕ್ಕೆ ಇದಕ್ಕಿಂತ ಸಹ ದೊಡ್ಡ ಜಾಗ ಉಂಟಾ? ವಿದ್ಯಾಪೀಠ ಅಂತ ಶುರುವಾದದ್ದೇ ಇಲ್ಲಿಂದ. ಹಾಗಾಗಿ ಇಲ್ಲಿ ಎಲ್ಲ ಮಕ್ಕಳು ಕೂಡ ಆ ಪಾಠ ಪ್ರವಚನದಲ್ಲೇ ನಿರಂತರ ಆಸಕ್ತರಾಗಿರ್ತಾರೆ. ಆ ಜಾಗದಲ್ಲಿ ನಾವು ಕೂತ್ಕೊಂಡ್ರೆ ನಮಗೂ ಸ್ವಲ್ಪ ಆದರೂ ಪಾಠ ಪ್ರವಚನ ಮಾಡಲಿಕ್ಕೆ ಮನಸ್ಸಾಗ್ತದೆ. ಅಷ್ಟು ಮಾತ್ರ ಅಲ್ಲ, ಅದ್ಯಾಕೆ ಇಲ್ಲಿ ಅಂತ ಕೇಳಿದರೆ, ಈಗ ಸಾಧಾರಣ ಯಾರಾದರೂ ಮಂತ್ರಾಕ್ಷತೆ ಬಂದಾಗ ಎಲ್ಲಿಯವರು ಅಂತ ಕೇಳಿದರೆ ಬೆಂಗಳೂರಲ್ಲಿ ಬೆಂಗಳೂರು ವಿದ್ಯಾಪೀಠ ನಮ್ಮ ಹತ್ರನೇ, ಎಲ್ಲರೂ ನೋಡಿದ್ರು ವಿದ್ಯಾಪೀಠ ಹತ್ರನೇ. ಹಾಗಾಗಿ ನಿಮ್ಗೆಲ್ಲರಿಗೆ ಅನುಕೂಲ ಆಗಲಿ ಅಂತ ಇಲ್ಲಿ ಕೂತ್ಕೊಂಡದ್ದು. ನಾವು ಕೂತ್ಕೊಂಡ್ವಿ, ಇದ್ವಿ, ಹೋದ್ವಿ ಅಂತ ಆಗುದಲ್ಲ. ನೀವೆಲ್ಲರೂ ಬಂದು ಆ ವಿಠ್ಠಲ ದೇವರ ದರ್ಶನ ಮಾಡಬೇಕು. ಮತ್ತು ಯಾಕೆ ಇಲ್ಲಿ ಚಾತುರ್ಮಾಸಿ ಕೂತ್ಕೊಂಡದ್ದು ಅಂತ ಕೇಳಿದರೆ, ನಿಮ್ಮೆಲ್ಲರನ್ನು ಕರೀಲಿಕ್ಕೆ ಇನ್ನು ಪರ್ಯಾಯ ಉಂಟು, ಶಿರೂರು ಪರ್ಯಾಯ. ಅದು ಶಿರೂರು ಮಠದ ಪರ್ಯಾಯ ಅಲ್ಲ, ಅದು ಕೃಷ್ಣ ಭಕ್ತರ ಪರ್ಯಾಯ. ಹಾಗೆ ನೀವೆಲ್ಲರೂ ಸೇರಿ ಆ ಪರ್ಯಾಯವನ್ನು ನೆರವೇರಿಸಬೇಕು. ಪರಮಾತ್ಮ ಒಬ್ರಿಗಿಬ್ರಿಗೆ ಅಂತ ಮಾತ್ರ ಬಂದದ್ದಲ್ಲ, ಭಕ್ತರನ್ನು ಉದ್ಧಾರ ಮಾಡಲಿಕ್ಕೆ ಅಂತ. ಹಾಗೆ ನೀವೆಲ್ಲ ಆ ಕೃಷ್ಣ ಭಕ್ತರು ಆ ಪರ್ಯಾಯವನ್ನು ನೆರವೇರಿಸಬೇಕು ಅಂತ ಹೇಳುತ್ತಾ, ಸ್ವಾಮಿಗಳು ಕೂಡ ನಮಗೆ ಮಾರ್ಗದರ್ಶನ ನೀಡ್ತಾ ಇರಬೇಕು ಅಂತ ಹೇಳುತ್ತಾ, ಸೇರಿದಂತಹ ಎಲ್ಲರಿಗೂ ಪರಮಾತ್ಮ ವಿಶೇಷ ಅನುಗ್ರಹ ಆಗಲಿ ಅಂತ ಹೇಳುತ್ತಾ ಶ್ರೀಕೃಷ್ಣ ಮಂಥಪಾಶಧರಂ ದಿವ್ಯಾರ್ಭಕಾಕೃತಿಂ ಶಿಖಾಬಂಧತ್ರಯೋಪೇತಂ ಭೈಷ್ಮೀಮಧ್ವಕರಾರ್ಪಿತಂ ಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಃ. ವಾಲ್ಮೀಕಿ ಮಹರ್ಷಿಗಳು ತಮಸಾ ನದಿ ತೀರದಲ್ಲಿ ಕಂಡ ದೃಶ್ಯ, ಅದರ ಬೆನ್ನಲ್ಲೇ ಹೊರಟ ಉದ್ಗಾರ. ಮಾನಿಷಾದ ಪ್ರತಿಷ್ಠಾಂ ತ್ವಮಗಮ ಶಾಶ್ವತಿ ಸಮಾಹ ಯತ್ ಕ್ರೌಂಚ ಮಿಥುನಾದೇಕಂ ಅವಧಿ ಕಾಮಮೋಹಿತಂ. ಆ ನಿಷಾದನನ್ನು, ವ್ಯಾಧನನ್ನು ಶಪಿಸುವ ಮಾತು ಅವರಿಗೆ ತಿಳಿಯದಂತೆ ಅದು ಶ್ರೀರಾಮಚಂದ್ರನ ಸ್ತೋತ್ರವೂ ಆಗಿತ್ತು. ಶಾಶ್ವತೀ ಸಮಾಹ ಗಮಃ, ನಿನ್ನ ಕೀರ್ತಿ ಎಲ್ಲರ ಹೃದಯದಲ್ಲಿ ಶಾಶ್ವತವಾಗಿ ಉಳಿದು ಬಿಡಲಿ, ಅದು ಬೇಕು. ಶ್ರೀಮದ್ ಆಚಾರ್ಯರು ದ್ವಾದಶ ಸ್ತೋತ್ರದಲ್ಲಿ ಒಂದು ಮಾತನ್ನು ಉಲ್ಲೇಖಿಸುತ್ತಾರೆ. ಸ್ಮರಾಮಿ ಭವಸಂತಾಪ ಹಾನಿದಾಮೃತ ಸಾಗರಂ ಪೂರ್ಣಾನಂದಸ್ಯ ರಾಮಸ್ಯ ಸಾನುರಾಗ ಅವಲೋಕನಂ. ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮ ಏವಚ ಪೂರ್ಣ ಪ್ರಜ್ಞ ತೃತೀಯಸ್ತು ಭಗವತ್ಕಾರ ಸಾಧಕ. ಶ್ರೀಮದ್ ಆಚಾರ್ಯರು ಹನುಮದವತಾರದಲ್ಲಿ ತಾವು ಏನು ರಾಮನ ಸೇವೆಯನ್ನು ಮಾಡಿದ್ರು, ಮಾಡಿದ ಸೇವೆಗೆ ಪ್ರತಿಯಾಗಿ ಭಗವಂತ ಹೇಗೆ ತಮ್ಮನ್ನು ಅನುಗ್ರಹಪೂರ್ಣವಾಗಿರತಕ್ಕಂತಹ ನೋಟದಿಂದ ದೃಷ್ಟಿಯನ್ನು ಹರಿಸಿದ ಆಚಾರ್ಯ ಅಂತ ಇದ್ದಾರೆ. ತ್ರೇತಾಯುಗದ ಎಲ್ಲಿ, ಕಲಿಯುಗ ಎಲ್ಲಿ? ಸ್ಮರಾಮಿ ಭವಸಂತಾಪ ಹಾನಿದಾಮೃತ ಸಾಗರಂ
ಪೂರ್ಣಾನಂದಸ್ಯ ರಾಮಸ್ಯ ಸಾನುರಾಗಾವಲೋಕನಂ. ಆ ರಾಮಚಂದ್ರನ ಆ ಕಣ್ಣೋಟವನ್ನು ಇವತ್ತಿಗೂ ನಾನು ನೆನಪಿಸ್ಕೊಳ್ತಾ ಇದ್ದೇನೆ. ಕೃಷ್ಣದೇವರ ಆರಾಧನೆಯೂ ಕೂಡ ಅವರಿಂದ ಸಾಂಗವಾಗಿ ಚೆನ್ನಾಗಿ ನಡೆಯಲಿ ಅಂತ ಹೇಳಿಕೊಂಡು ಆಶಿಸ್ತಾ ಬೆಂಗಳೂರಿನ ಸಮಸ್ತ ಮಹಾಜನತೆಯ ಪರಿಪೂರ್ಣವಾಗಿರತಕ್ಕಂತಹ ಸಹಕಾರ ಶ್ರೀಗಳವರ ಜೊತೆಗೆ ಇರಲಿ ಅಂತ ಆಶಿಸಿ ಮಾತನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಇವತ್ತಿನ ವೈಭವದ ಈ ಉತ್ಸವವನ್ನು ನಡೆಸಿಕೊಟ್ಟಿರತಕ್ಕಂತಹ ಆನಂದ ಬಳಗದ ಎಲ್ಲ ಸದಸ್ಯರು, ವಿಶೇಷವಾಗಿ ರಾಮಚಂದ್ರ ಉಪಾಧ್ಯಾಯರು ಎಲ್ಲರನ್ನೂ ಕೂಡ ರಾಮದೇವರು ಅನುಗ್ರಹಿಸಲಿ, ಕೃಷ್ಣದೇವರು ಅನುಗ್ರಹಿಸಲಿ ಎಂದು ಪ್ರಾರ್ಥಿಸಿ ಮಾತನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಕೃಷ್ಣಾರ್ಪಣ. ಶರೀರಂ ಸ್ವರೂಪಂ ಯಥಾ ವಾ ಕಲತ್ರಂ ಯಶಶ್ಚಾರುಚಿತ್ರಂ ಧನಂ ಮೇರುತುಲ್ಯಂ ಗುರೋರಂಘ್ರಿ ಪದ್ಮೇ ಮನಶ್ಚೇನ ಲಗ್ನಂ ತತಃ ಕಿಂ ಕಲತ್ರಂ ಧನಂ ಪುತ್ರ ಪೌತ್ರಾದಿ ಸರ್ವಂ ಗೃಹಂ ಬಾಂಧವ ಸರ್ವಮೇತದ್ವಿಜಾತಂ ಗುರೋರಂಘ್ರಿ ಪದ್ಮೇ ಮನಶ್ಚೇನ ಲಗ್ನಂ ತತಃ ಕಿಂ ಷಡಂಗಾದಿವೇದೋ ಮುಖೇ ಶಾಸ್ತ್ರವಿದ್ಯಾ ಕವಿತ್ವಾದಿಗದ್ಯಂ ಸುಪದ್ಯಂ ಕರೋತಿ ಗುರೋರಂಘ್ರಿ ಪದ್ಮೇ ಮನಶ್ಚೇನ ಲಗ್ನಂ ತತಃ ಕಿಂ ವಿದೇಶೇಷು ಮಾನ್ಯಃ ಸ್ವದೇಶೇಷು ಧನ್ಯಃ ಸದಾಚಾರವೃತ್ತೆ
गुरोरङ्घ्रिपद्मे मनश्चेन्न लग्नं ततः किं अनर्घ्याणि रत्नानि मुक्तानि सम्यक् समालिङ्गता कामिनीयामिनीषु गुरोरङ्घ्रिपद्मे मनश्चेन्न लग्नं ततः किं शरीरं स्वरूपं यथा वा कलत्रं यशश्चारुचित्रं धनं मेरुतुल्यं गुरोरङ्घ्रिपद्मे मनश्चेन्न लग्नं ततः किं कलत्रं धनं पौत्रपौत्रादि सर्वं गृहं बान्धवा सर्वमेतधिजातं गुरोरङ्घ्रिपद्मे मनश्चेन्न लग्नं ततः किं षडङ्गादिवेदो मुखे शास्त्रविद्या कवित्वादिगद्यं सुपद्यं करोति गुरोरङ्घ्रिपद्मे मनश्चेन्न लग्नं ततः किं विदेशेषु मान्यः स्वदेशेषु धन्यः सदाचारवृत्तेषु मत्तो न चान्यः गुरोरङ्घ्रिपद्मे मनश्चेन्न लग्नं ततः किं क्षमामण्डले भूपभूपालवृन्दै सदा सेवितं यस्य पादारविन्दं गुरोरङ्घ्रिपद्मे मनश्चेन्न लग्नं ततः किं यशो मे गतं दीक्षु दाना प्रतापा जगद्वस्तु सर्वं करे यत्प्रसादात् गुरोरङ्घ्रिपद्मे मनश्चेन्न लग्नं ततः किं न भोगेन योगेन वा वाजिराजो न कान्तामुखेनैव विद्वेषु चित्तं गुरोरङ्घ्रिपद्मे मनश्चेन्न लग्नं ततः किं अरण्येन वा स्वस्य गेहेन कार्येण देहे मनो वर्तते वेत्त्वनर्घ्ये गुरोरङ्घ्रिपद्मे मनश्चेन्न लग्नं ततः किं अनर्घ्याणि रत्नानि मुक्तानि सम्यक् समालिङ्गता कामिनीयामिनीषु गुरोरङ्घ्रिपद्मे मनश्चेन्न लग्नं ततः किं कृष्णैया कृष्णया बारो कृष्णैया कृष्णैया बारो कृष्णैया निन्न भक्तर मनेगीगा बारैया बारो कृष्णैया निन्न भक्तर मनेगीगा बारैया
ಕೃಷ್ಣಯ್ಯ ನಿನ್ನ ಭಕ್ತರ ಮನೆಗೆ ಬಾರಯ್ಯ ಬಾರೋ ಕೃಷ್ಣಯ್ಯ. ಬಾರೋ ನಿನ್ನ ಮುಖ ತೋರೋ ಬಾರೋ ನಿನ್ನ ಮುಖ ತೋರೋ ನಿನ್ನ ಸರಿಯಾರೋ ಜಗಧರ ಶೀಲನೆ ಬಾರೋ ನಿನ್ನ ಮುಖ ತೋರೋ ನಿನ್ನ ಸರಿಯಾರೋ ಜಗಧರ ಶೀಲನೆ ಬಾರೋ ನಿನ್ನ ಮುಖ ತೋರೋ ನಿನ್ನ ಸರಿಯಾರೋ ಜಗಧರ ಶೀಲನೆ ಬಾರೋ ಕೃಷ್ಣಯ್ಯ. ಅಂದುಗೆ ಪಾಡಗವು ಕಾಲಂದುಗೆ ಕಿರುಗೆಚ್ಚೆ ಅಂದುಗೆ ಪಾಡಗವು ಕಾಲಂದುಗೆ ಕಿರುಗೆಚ್ಚೆ ಧಿಮ್ ಧಿಮಿ 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 ಧಿಮಿರೆನುತ್ತ ಅಂದುಗೆ ಪಾಡಗವು ಕಾಲಂದುಗೆ ಕಿರುಗೆಚ್ಚೆ ಧಿಮ್ ಧಿಮಿ 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 ಧಿಮಿರೆನುತ್ತ ಹರಳತ್ತರೆ ದೊರಕಿತೆ ಹರಿದುಬೆ ಆಗುವ ತನಗಾರಿತು ಸುಬದಿರು ಬೆಟ್ಟದ ನವಿಲಿಗೆ ಕಣ್ಣೀರು ಬಂದರೆ ಬೇಟೆಗಾರಗೆ ದಯಾ ಬಂದಿದೆ. ಕೆಟ್ಟ ಹಾವುತ ಕಚ್ಚಿದ ಗಾಯಕ್ಕೆ ಕೆಟ್ಟ ಹಾವುತ ಕಚ್ಚಿದ ಗಾಯಕ್ಕೆ ಹಳೆ ಬಟ್ಟೆಯ ಸುತ್ತಲೂ ವಿಷ ಓದಿದೆ ಹರಿದಿರುವೆ ಆಗುವ ತನಕ ಅರಿತು ಸುಮ್ಮನಿರುವುದೇ ಲೇಸು. 100 ಬಾರಿಗೆ ನಿಜ ನಂಬಿಕೆ ಕೊಟ್ಟರೆ ಚೋರನಿಗೆ ದಯಾ ಬಂದಿದೆ. ಊರ ಬಿಟ್ಟು ಪರ ಊರಿಗೆ ಹೋದರೆ ಊರ ಬಿಟ್ಟು ಪರ ಊರಿಗೆ ಹೋದರೆ ಬಿಟ್ಟು ಪರ ಊರಿಗೆ ಹೋದರೆ ಪ್ರಾರಬ್ಧವು ಬೇರಾಗಿದೆ ಹರಿದಿರುವೆ ಆಗುವ ತನಕ ಅರಿತು ಸುಮ್ಮನಿರುವುದೇ ಎಡಿಸಿಕೊಂಡು ಏಳಂಜಿಯನು ತರೆ ಮಣಿಯದ ಸಾಲವು ತೀರಿದೆ. ಅರುದಿನ ಪುರಂದರ ವಿಠಲನ ನೆನೆಯದೆ ಅನುದಿನ ಪುರಂದರ ವಿಠಲನ ನೆನೆಯದೆ ಈ ಭವತಾಪವು ಈಗಿದೆ ಹರಿದಿರುವೆ ಆಗುವ ತನಕ ಅರಿತು ಸುಮ್ಮನಿರುವುದೆಲೇಸು. ಮರಳಿ ಮರಳಿತ ಪಡೆಯದ ಭಾಗ್ಯಕ್ಕೆ ಮರಳಿ ಮರಳಿತ ಪಡೆಯದ ಭಾಗ್ಯಕ್ಕೆ ಹೊರಳತ್ತರೆ ದೊರಕಿದೆ ಹರಿದಿರುವೆ ಆಗುವ ತನಕ ಅರಿತು ಸುಮ್ಮನಿರುವು
ಮಾಡಿರ್ತಂತಹ